ಹರಿ ಓಂ 169ನೇ ಶ್ಲೋಕ. ತ್ವತ್ತೋಸ್ಯ ಜನ್ಮಸ್ಥಿತಿ ಸಂಯಮಾನ್ ವಿಭೋ ವದಂತ್ಯನೀಹಾದಗುಣಾದ ವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿನೋ ವಿರುಧ್ಯತೆ ತದಾಶ್ರಯತ್ವಾತ್ ಉಪಚರ್ಯಸೆ ಜನೈಃ. ಇದು ವಸುದೇವ ಮಾಡತಕ್ಕಂಥ ಭಗವಂತನ ಸ್ತೋತ್ರ. ನಿನ್ನಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವೂ ಕೂಡ ಆಗುವಂಥದ್ದು. ಪ್ರಾಕೃತ ಪ್ರಪಂಚದ ನಿರ್ಮಾಣ ಕರ್ತೃ ನೀನು, ಆದ್ರೆ ನಿನ್ನಲ್ಲಿ ಪ್ರಾಕೃತವಾದ ಗುಣಗಳಿಲ್ಲ. ನೀನು ಕರ್ತೃವಾಗಿದ್ದರೂ ಕೂಡ ನಿನ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಗಳಿಲ್ಲ. ವಸ್ತುತಃ ಯಾವುದು ಕಾರಣವೋ ಅದು ವಿಕಾರ ಆಗಬೇಕು. ಮಣ್ಣು ಕಾರಣ, ಅದು ಮಡಿಕೆಯಾಗಿ ಪರಿವರ್ತನೆ ಆಗತ್ತೆ, ವಿಕಾರ ಆಗತ್ತೆ, ಅಂದ್ರೆ ಬದಲಾವಣೆಗಳಾಗತ್ತೆ. ಭಗವಂತ ವಿಕಾರವಿಲ್ಲದೆ ಕಾರಣ. ಮತ್ತು ಯಾವುದು ಕಾರಣವೋ ಅದ್ರ ಗುಣ ಇರಬೇಕು, ಅಪೇಕ್ಷೆ ಇತ್ಯಾದಿ ಗುಣಗಳಿದ್ದೇ ಇರುತ್ತೆ. ಭಗವಂತನಲ್ಲಿ ಅಂತ ಯಾವ ಗುಣಗಳು ಇಲ್ಲ, ಮುಖ್ಯವಾಗಿ ಪ್ರಾಕೃತ ಗುಣಗಳಿಲ್ಲ. ಯಾಕೆ ಹೀಗೆ ಅಂತ ಹೇಳಿದ್ರೆ ಭಗವಂತ ಲೋಕವಿಲಕ್ಷಣ, ಲೋಕಾತೀತ. ಹಾಗಾಗಿ ಭಗವಂತನಲ್ಲಿ ಎಲ್ಲ ಅವನಲ್ಲಿ ಹೊಂದಾಣಿಕೆ ಆಗತ್ತೆ. ಮನುಷ್ಯರಲ್ಲಿ ಇಂಥ ವಿರುದ್ಧವಾದ ಗುಣಗಳು ಹೊಂದಾಣಿಕೆ ಆಗೋದಿಲ್ಲ. ಆದರೆ ಭಗವಂತನಲ್ಲಿ ಎಲ್ಲಾ ವಿರುದ್ಧ ಸ್ವಭಾವಗಳು ಅವನಲ್ಲೇ ಹೊಂದಾಣಿಕೆ ಆಗತ್ತೆ, ಸರಿ ಹೊಂದತ್ತೆ ಅನ್ನೋದನ್ನ ವಸುದೇವ ಸ್ತೋತ್ರ ಮಾಡಿದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನವನ್ನು ಓದಬೇಕಿತ್ತು, ಓದ್ತಾ ಇದ್ದೀನಿ ನಾನು. ಭವತು ವಿಷ್ಣುರೇವ ನಿರ್ಗುಣಂ ಬ್ರಹ್ಮ ಜಿಜ್ಞಾಸ್ಯೋಪಿ ಮುಮುಕ್ಷುಭಿಃ. ಈಗ ಹಿಂದೆ ಬಂದದ್ದೇನೋ, ಯಾರು ಮುಮುಕ್ಷುಗಳು, ಮುಮುಕ್ಷು ಅಂದ್ರೆ ಮೋಕ್ಷಂ ಇಚ್ಛಂತೀತಿ ಮುಮುಕ್ಷವಃ, ಮೋಕ್ಷವನ್ನ ಬಯಸ್ತಕ್ಕಂಥವ್ರು. ಈ ಮೋಕ್ಷವನ್ನ ಬಯಸ್ತಕ್ಕಂಥವ್ರು ಯಾರ ಜಿಜ್ಞಾಸೆ ಮಾಡಬೇಕು ಅಂದ್ರೆ ವಿಷ್ಣುವಿನ ಜಿಜ್ಞಾಸೆ ಮಾಡಬೇಕು. ಅವನೆಂತವನು? ನಿರ್ಗುಣಂ ಬ್ರಹ್ಮ, ಪ್ರಾಕೃತ ಗುಣರಹಿತನಾದಂತ ಬ್ರಹ್ಮ, ಗುಣಪರಿಪೂರ್ಣನಾದ ಪರಮಾತ್ಮನೇ ವಿಷ್ಣು. ಅವನೇ ಜಗತ್ತಿಗೆ ಕಾರಣ. ಅವನ ಬಗ್ಗೆ ತಿಳ್ಕೊಂಡ್ರೆ ಮೋಕ್ಷ ಸಿಗತ್ತೆ ಅನ್ನೋದು ಭವತು, ಅದನ್ನು ಒಪ್ಪೋಣ. ತಸ್ಯ ನಿರ್ಗುಣಸ್ಯ ನಿರ್ವಿಕಾರಸ್ಯ ಜಗಜ್ಜನ್ಮಾದಿ ಕಾರಣತ್ವಂ ನ ಸಂಭವತಿ. ಭಗವಂತ ನಿರ್ಗುಣ ಮತ್ತು ಭಗವಂತ ನಿರ್ವಿಕಾರ. ನಿರ್ಗುಣ ಅಂದ್ರೆ ಗುಣರಹಿತ, ನಿರ್ವಿಕಾರ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪರಿವರ್ತನೆ ಆಗಲ್ಲ, ಬದಲಾವಣೆ ಆಗಲ್ಲ ಅಂತ. ಹಾಗಾದ್ರೆ ಅವನು ಜಗಜ್ಜನ್ಮಾದಿ ಕಾರಣ, ಜಗತ್ತಿನ ಜನ್ಮ ಸ್ಥಿತಿ ಲಯ ಇವುಗಳಿಗೆ ಭಗವಂತ ಕಾರಣ ಆಗ್ಲಿಕ್ಕೆ ಸಾಧ್ಯ. ಜಗಜ್ಜನ್ಮಾದಿ ಕಾರಣತ್ವಂ ನ ಸಂಭವತಿ. ಜಗಜ್ಜನ್ಮಾದಿ ಕಾರಣತ್ವವನ್ನು ದೇವರಿಗೆ ಹೇಳಲಿಕ್ಕೆ ಬರೋದಿಲ್ವಲ್ಲ ಅಂತ ಪ್ರಶ್ನೆ. ಯದಿಚ ಉಚ್ಯತೆ ಜಗಜ್ಜನ್ಮಾದಿ ಕಾರಣತ್ವಂ, ಒಂದು ವೇಳೆ ಭಗವಂತ ಈ ಜಗತ್ತಿನ ಜನ್ಮ ಸ್ಥಿತಿ ಲಯ ಇವುಗಳಿಗೆ ಕಾರಣನಾಗಿದ್ದಾನೆ, ಜಗಜ್ಜನ್ಮಾದಿ ಕಾರಣತ್ವ ಭಗವಂತನಲ್ಲಿ ಇದೆ ಅಂತ ಇದು ಉಚ್ಯತೆ ಹೇಳೋದು ಅಂತ ಆದ್ರೆ ಕಾಮ ಹಾಕೊಳ್ಬೇಕಲ್ಲ ಒಂದು. ತದಾ ನಿರ್ಗುಣತ್ವನ ವಾಚ್ಯಂ, ಭಗವಂತನನ್ನ ನಿರ್ಗುಣ ಅಂತ ಹೇಳಿ ಬರೋದಿಲ್ಲ. ಇದು ಮಮಾಶಯ, ಇದು ನಮ್ಮ ಅಭಿಪ್ರಾಯ. ಅಂದ್ರೆ ಪ್ರಶ್ನೆ, ಪ್ರಾಶ್ನಿಕರ ಪೃಚ್ಛಕರ ಅಭಿಪ್ರಾಯ. ಮತ್ತೆ ಓಂ ಇತಿ ಚೇತ್ ಭ್ರಾಂತೋಸಿ. ಅವಾಗ ಹೌದು ಹಾಗೆ ಅಂದ್ರೆ ಒಂದ ಕಾರಣ ಅಂತ ಆಗ್ಬೇಕು ಅಂತ ಆದ್ರೆ ವಿಕಾರ ಮತ್ತು ಗುಣ ಸಂಪರ್ಕ ಬೇಕೇ ಬೇಕು. ವಿಕಾರವೂ ಇಲ್ಲ, ಗುಣ ಸಂಪರ್ಕವೂ ಇಲ್ಲ ಅಂತಂದ್ರೆ ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಸತ್ಯ ಅಂತ ಆದ್ರೆ ಅದು ನಿನ್ನ ಭ್ರಾಂತಿ ಅಷ್ಟೇ. ಅಂದ್ರೆ ಪೂರ್ವ ಪಕ್ಷ ಪ್ರಶ್ನೆ ಮಾಡುವವರ ಭ್ರಾಂತಿ, ಅಜ್ಞಾನ ಅಷ್ಟೇ ಅದು. ಯಾಕಂದ್ರೆ ಕುಲಾಲಾದಿವತು ನಿಮಿತ್ತ ಕಾರಣತ್ವಮೇವ ತದಭಿಪ್ರೇತಃ ಅಭಿಪ್ರೇತಂ ಇತ್ಯಾಶಯ. ಭಗವಂತ ಕಾರಣ ಅಂದ್ರೆ ಮಣ್ಣು ಯಾವ ರೀತಿಯಲ್ಲಿ ಮಡಕೆಗೆ ಕಾರಣ, ಅದು ವಿಕಾರಿ ಕಾರಣ. ಮಣ್ಣೇ ಮಡಕೆಯಾಗಿ ಪರಿವರ್ತನೆ ಆಗತ್ತೆ, ವಿಕಾರಿ ಕಾರಣ. ಆದ್ರೆ ಕುಲಾಲ ಅಂದ್ರೆ ಮಡಕೆ ಮಾಡುವಂತ ವ್ಯಕ್ತಿ, ಕುಲಾಲ ಅಂತ ಕರೆಯೋದು ಅವನನ್ನ, ಅವನೇ ಮಡಕೆಯಾಗಿ ಪರಿವರ್ತನೆ ಆಗೋದಿಲ್ಲ, ಅವನು ಅವಿಕಾರಿ ಕಾರಣ. ಮಣ್ಣು ವಿಕಾರಿ ಕಾರಣ, ಅಂದ್ರೆ ಮಣ್ಣೇ ಮಡಕೆಯಾಗಿ ಬದಲಾವಣೆಯಾಗತ್ತೆ, ಅದು ಉಪಾದಾನ ಕಾರಣ. ಮಡಕೆ ಮಾಡುವಂತ ಕುಲಾಲ ಅಂದ್ರೆ ಕುಂಭಾರ, ಅವನು ಮಡಕೆಯಾಗಿ ಪರಿವರ್ತನೆ ಆಗೋದಿಲ್ಲ, ಅವನು ನಿಮಿತ್ತ ಕಾರಣ. ಹತ್ತಿಯೇ ಬಟ್ಟೆಯಾಗಿ ಪರಿವರ್ತನೆ ಆಗತ್ತೆ, ಅದು ಪರಿಣಾಮಿ ಕಾರಣ, ಹಾಗಾಗಿ ಅದು ಉಪಾದಾನ ಕಾರಣ. ಆದ್ರೆ ಬಟ್ಟೆಯನ್ನ ತಯಾರು ಮಾಡತಕ್ಕಂಥ ವ್ಯಕ್ತಿ ಇದ್ದಾನಲ್ಲ, ಅವನು ಬಟ್ಟೆಯಾಗಿ ಪರಿವರ್ತನೆ ಆಗೋದಿಲ್ಲ, ಅವನು ಅವಿಕಾರಿ ಕಾರಣ. ಹಾಗೆ ಭಗವಂತ ಜಗತ್ತನ್ನ ನಿರ್ಮಾಣ ಮಾಡ್ತಾನೆ ಹೊರತು ಭಗವಂತನೇ ಜಗತ್ತಾಗಿ ಪರಿವರ್ತನೆ ಆಗೋದಿಲ್ಲ. ಅಲ್ಲಿಗೆ ಭಗವಂತ ಈ ಜಗತ್ತಿಗೆ ನಿಮಿತ್ತ ಕಾರಣವೇ ಹೊರತು ಉಪಾದಾನ ಕಾರಣವಲ್ಲ. ಇತ್ಯಾಶಯೇನ ಈ ಅಭಿಪ್ರಾಯದಿಂದ ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನೆ. ತ್ವತ್ವಸ್ಯ, ತ್ವತ್ತಃ ಅಂದ್ರೆ ನಿನ್ನಿಂದಾಗಿ, ತ್ವತ್ವಸ್ಯ ಜನ್ಮಸ್ಥಿತಿ ಸಂಯಮಾನ್ವಿಭೋ ಎಂಬುದಾಗಿ, ಅಗುಣಾದ್ ಅವಿಕ್ರಿಯಾತ್ ಅನೀಹಾದೇವ ತ್ವತ್ತಃ ಅಸ್ತಿ ಜಗತಃ ಜನ್ಮಸ್ಥಿತಿ ಸಂಯಮಾನ ಜ್ಞಾನಿನಃ ವದಂತಿ.
ನೀನು ಅಗುಣ ಮತ್ತು ನೀನು ಅವಿಕ್ರಿಯ, ಯಾವ ವಿಕಾರವಿಲ್ಲದವನು, ಮತ್ತು ಅನೀಹ, ಯಾವ ಬಯಕೆ ಇಲ್ಲದವನು. ಅದರಿಂದಲೇ ತ್ವತ್ತಃ ಅಸ್ತೆ ಜಗತಃ ಜನ್ಮ, ನಿನ್ನಿಂದ ಈ ಜಗತ್ತಿಗೆ ಜನ್ಮ ಸ್ಥಿತಿ ಸಂಯಮಾನ ಜ್ಞಾನಿನಃ ವದಂತಿ, ಜ್ಞಾನಿಗಳು ನಿನಗೆ ನಿನ್ನಿಂದ ಜನ್ಮ ಸ್ಥಿತಿ ಮತ್ತು ಲಯಗಳನ್ನು ಹೇಳ್ತಾರೆ. ಪೂರ್ಣತೆಯ ಸೃಷ್ಟ್ಯಾದಿನ ಪ್ರಯೋಜನ ವಿರಹಿತತ್ವಾತ್ ಸೃಷ್ಟ್ಯಾದಿಕಂ ವಿರುದ್ಧಂ ಜ್ಞಾನಿಭಿಃ ಕಥಮುಚ್ಯತೆ ಇತ್ಯತಃ ತಾವತ್ ಏಕಂ ಸಾಧಾರಣಂ ಸಮಾಧಿಮಃ. ಅಂದ್ರೆ ಭಗವಂತನಿಗೆ ಈ ಸೃಷ್ಟಿ ಮಾಡೋದ್ರಿಂದ ಅಥವಾ ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು ಈ ಸ್ಥಿತಿ ಮಾಡೋದ್ರಿಂದ ಮತ್ತು ಸಂಹಾರದ ಕಾಲದಲ್ಲಿ ಇಡೀ ಜಗತ್ತನ್ನ ನಾಶ ಮಾಡೋದ್ರಿಂದ ಅವನಿಗೇನ್ ಪ್ರಯೋಜನ? ಪೂರ್ಣತೆಯ ಸೃಷ್ಟ್ಯಾದಿನ ಪ್ರಯೋಜನ ವಿರಹಿತತ್ವಾತ್, ಭಗವಂತ ಗುಣಪರಿಪೂರ್ಣ, ಪೂರ್ಣನಾದವ್ರಲ್ಲಿ ಯಾವುದೇ ಅಪೇಕ್ಷೆಗಳಿರೋದಿಲ್ಲ. ಅಲ್ಲಿಗೆ ಏನಕ್ಕೋಸ್ಕರ ಇದೆಲ್ಲ ಮಾಡಬೇಕು? ಸೃಷ್ಟಿ ಸ್ಥಿತಿಲಯವನ್ನ ಮಾಡೋದರ ಪ್ರಯೋಜನ ಏನು? ಪ್ರಯೋಜನ ವಿರಹಿತತ್ವಾತ್ ಸೃಷ್ಟ್ಯಾದಿಕಂ ವಿರುದ್ಧಂ. ಒಬ್ಬ ಕರ್ತೃ ಒಬ್ಬ ಏನೋ ಮಾಡ್ತಾನೆ ಅಂದ್ರೆ ಅದ್ರ ಹಿಂದೆ ಏನೋ ಬಯಕೆ ಇದ್ದೇ ಇರುತ್ತೆ, ಎಕ್ಸ್ಪೆಕ್ಟೇಷನ್ಗಳು ಇದ್ದೇ ಇರುತ್ತೆ. ಬಯಕೆ ಇಲ್ಲದೇನೆ, ಎಕ್ಸ್ಪೆಕ್ಟೇಷನ್ಗಳು ಇಲ್ಲದೇನೆ ಯಾರು ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂದ್ರೆ ಹಾಗಲ್ಲ. ಅದು ನಾವು ಜಗತ್ತಿನಲ್ಲಿ ನೋಡಿದ ವ್ಯಕ್ತಿಗಳ ಬಗ್ಗೆ ಸರಿ, ಅಂದ್ರೆ ಭಗವಂತ ಜಗತ್ತಿನ ನಿಯಾಮಕ, ಅವನಿಗೆ ಆತರ ಯಾವುದೋ ಅಪೇಕ್ಷೆಯನ್ನು, ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಮಾಡುವಂಥದ್ದಲ್ಲ. ಜ್ಞಾನಿಭಿ ಕಥಮುಚ್ಯತೆ, ಭಗವಂತ ಜಗಜ್ಜನ್ಮಾದಿ ಕಾರಣದ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇತ್ಯದ ತಾವದೇಕಂ ಸಾಧಾರಣಂ ಸಮಾಧಿಮಾಹ. ಅದಕ್ಕೆ ಒಂದು ಉತ್ತರ ಕೊಟ್ಟು, ಈಶ್ವರೇ ಬ್ರಹ್ಮಣಿ ನೋವಿರದ್ಯತೆ, ಭಗವಂತ ಬ್ರಹ್ಮ ಗುಣಪರಿಪೂರ್ಣ ಮತ್ತು ಈಶ್ವರ ಸಕಲ ಸಾಮರ್ಥ್ಯವನ್ನು ಹೊಂದಿದ್ದಾನೆ, ಅವನಿಗೆ ಯಾವ ಬಯಕೆ ಯಾವ ಅಪೇಕ್ಷೆ ಕೂಡ ಇಲ್ಲ. ಈಶ್ವರೇ ಬ್ರಹ್ಮಣಿ, ಈಶ್ವರನಾಗಿರುವಂತ, ಈಶ್ವರ ಅಂದ್ರೆ ಈಶಾನಾಮಪಿ ವರಹ ಈಶ್ವರ, ಯಾರ್ಯಾರು ಈಶರು ಒಡೆಯರು ಅಂತಿದ್ದಾರೋ ಅವರೆಲ್ಲರಿಗಿಂತೂ ವರ ಶ್ರೇಷ್ಠನಾದವನು ಭಗವಂತ. ಎಲ್ಲ ಸ್ವಾಮಿಗಳಿಗಿಂತಲೂ ಮೇಲಿನ ಸ್ವಾಮಿ ಭಗವಂತ, ಎಲ್ಲ ಒಡೆಯರಿಗಿಂತಲೂ ಮೇಲಿನ ಒಡೆಯ ಭಗವಂತ. ಹಾಗಾಗಿ ಅಂತ ಈಶ್ವರನಾದಂತ ಪರಮಾತ್ಮನಲ್ಲಿ ವಿರೋಧ ಇಲ್ಲ. ಅಂದ್ರೆ ಅವನಿಗೆ ಬಯಕೆ ಇಲ್ಲದೇನೆ ಎಲ್ಲವನ್ನೂ ಮಾಡ್ತಾನೆ, ಪ್ರತಿಫಲಾಪೇಕ್ಷೆ ಇಲ್ಲದೇನೆ ಎಲ್ಲವನ್ನು ಮಾಡ್ತಾನೆ ಅನ್ನುವಂಥದ್ದು ಸರಿಯಾದದ್ದು. ಯಾಕಂದ್ರೆ ಭಗವಂತ ಅಂತ ಹೇಳಿದ್ರೆ ಅಘಟಿತ ಘಟನಾ ಪಟೀಯಸೀಹಿ ಈಶ್ವರ ಶಕ್ತಿ. ಆ ಭಗವಂತನ ಶಕ್ತಿ ಅಂತಂದ್ರೆ ಅಘಟಿತ ಘಟನಾ ಪಟೀಯಸಿ, ಅಘಟಿತವಾದದ್ದು. ನಾವು ಲೌಕಿಕ ದೃಷ್ಟಾಂತದಿಂದಾಗಿ ಯಾವುದನ್ನು ಒಪ್ಲಿಕ್ಕೆ ಸಾಧ್ಯವೇ ಇಲ್ಲವೋ ಅದನ್ನ ಭಗವಂತನಲ್ಲಿ ಒಪ್ಲೇಬೇಕು. ಆ ರೀತಿಯಾಗಿ ಅಘಟಿತವಾದದ್ದು ಭಗವಂತದಲ್ಲಿ ಘಟಿತವಾಗತ್ತೆ. ಅದರಲ್ಲಿ ಭಗವಂತ ಅತ್ಯಂತ ಪಟುವಾದವನು, ಅತ್ಯಂತ ನಿಪುಣನಾದವನು ಭಗವಂತ. ಇದೇ ಭಗವಂತನ ಶಕ್ತಿ. ಅಘಟಿತ ಘಟನಾ ಪಟೀಯಸಿ ಈಶ್ವರ ಶಕ್ತಿ ಇತಿ ಭಾವ. ಏವಂ ಅಗುಣಾತ್ ಅವಿಕ್ರಿಯಾದೇವ ಜಗತಃ ಜನ್ಮಾದಿಕಂ ಇತ್ಯಂಗೀಕಾರೆ ಸಾತ್ವಿಕಃ ರಾಜಸಃ ತಾಮಸ ಇತ್ಯಸ್ಯ ವ್ಯವಹಾರಸ್ಯ ಕಾಗದಿ. ಭಗವಂತ ಅಗುಣ, ಪ್ರಾಕೃತ ಗುಣ ಇಲ್ಲ, ಮತ್ತು ಭಗವಂತ ಅವಿಕ್ರಿಯ, ಯಾವ ವಿಕಾರಗಳು ಭಗವಂತನಲ್ಲಿಲ್ಲ. ಇಂಥವನೇ ಹೀಗಿದ್ದೇ ಜಗತಃ ಜನ್ಮಾದಿಕಂ, ಹೀಗೆ ಭಗವಂತ ಜಗತ್ತಿನ ಜನ್ಮಾದಿಗಳಿಗೆ ಕಾರಣ ಅಂತ ಹೇಳಿಬಿಟ್ರೆ, ಈಗ ಅಂತಹ ಭಗವಂತನಿಂದ ಹುಟ್ಟಿದ ಈ ಜಗತ್ತು, ಇವರು ಸಾತ್ವಿಕರು, ಇವರು ರಾಜಸರು, ಇವರು ತಾಮಸರು ಅಂತ ಹೇಗೆ ಅಂತ ಹೇಳಿದ್ರೆ ತದಾಶ್ರಯತ್ವಾತ್ ಉತ್ತರ ಕೊಟ್ಟಿದ್ದು. ತದಾಶ್ರಯತ್ವಾತ್ ಉಪಚರ್ಯಸೆ ಜನೈಹಿ, ಅಂದ್ರೆ ಭಗವಂತನ ವಸ್ತುತಃ ಯಾವುದಕ್ಕೂ ಆಶ್ರಯ ಅಲ್ಲ, ಮತ್ ಯಾವುದು ಭಗವಂತನಿಲ್ಲ. ಆದ್ರೂ ಭಗವಂತನನ್ನ ಸಾತ್ವಿಕ ರಾಜಸ ತಾಮಸ ಅಂತ ಕರೆಯುವುದು ಯಾಕೆ ಅಂದ್ರೆ ತದಾಶ್ರಯ, ಈ ಎಲ್ಲಾ ಗುಣಗಳಿಗೆ ಆಶ್ರಯನಾದವನು ಭಗವಂತ. ಜನೈಹಿ ಜ್ಞಾನಿಭಿ ತೇಷಾಂ ಗುಣಾನಾಂ ಆಶ್ರಯತ್ವಂ ನಿಮಿತ್ತೀಕೃತ್ಯ ಸಾತ್ವಿಕಸ್ತ್ವಂ ಇತ್ಯಾದಿ ರೂಪೇಣ ಗೀಯಸೆ. ಆ ಗುಣಗಳು ಇರುವಿಕೆಗೆ, ಗುಣಗಳು ಅವನಲ್ಲಿದೆ ಅಂತಲ್ಲ, ಸಾತ್ವಿಕ ಗುಣ, ರಾಜಸ ಗುಣ, ತಮೋ ಗುಣ ಇದು ಇರಬೇಕು ಅಂದ್ರೆ ದೇವರು ಕಾರಣ. ಅವನು ಪಿಲ್ಲರ್ ಇದ್ದ ಹಾಗೆ, ಆಧಾರ ಇದ್ದ ಹಾಗೆ. ಪಿಲ್ಲರ್ ಇಲ್ಲದೆ ಬಿಲ್ಡಿಂಗ್ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಮೂರು ಗುಣಗಳು, ಈ ಮೂರು ಗುಣಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಪ್ರಪಂಚ ಇದೆಲ್ಲ ಇರಬೇಕು ಅಂತ ಆದ್ರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಭಗವಂತ. ಈ ಅಭಿಪ್ರಾಯದಲ್ಲಿ ಭಗವಂತ ಇದೆಲ್ಲದಕ್ಕೂ ಆಶ್ರಯ ಅಂತ ಹೇಳಿದ್ದು ಹೊರತು ಭಗವಂತನಲ್ಲಿ ಈ ಎಲ್ಲಾ ಗುಣಗಳು ಇದ್ದಾವೆ ಅನ್ನೋದು ಅಭಿಪ್ರಾಯವಲ್ಲ. ತ್ವತ್ತಃ ನಿನ್ನಿಂದಾಗಿ, ವಿಭೋ ಅಂತ ಸಂಬೋಧನೆ. ವಸುದೇವ ತನ್ನ ಮಗನಾಗಿರುವಂತ ಕೃಷ್ಣನಿಗೆ ವಿಭೋ, ನೀನು ನನ್ನ ಮಗ ಅಲ್ಲ, ನನ್ನ ಸ್ವಾಮಿ ನೀನು, ವಿಭೋ ಎಲೆ ಪ್ರಭುವೆ, ಎಲೆ ವಿಭುವೆ, ಎಲೆ ಸ್ವಾಮಿಯೇ ಅಂತ. ತ್ವತ್ತಃ ನಿನ್ನಿಂದಾಗಿ, ಅಂದ್ರೆ ಅನಿಹಾತ್ ಬಯಕೆ ಇಲ್ಲದ, ಅಗುಣಾತ್ ಪ್ರಾಕೃತ ಗುಣ ಸಂಪರ್ಕವಿಲ್ಲದ, ಅವಿಕ್ರಿಯಾತ್ ವಿಕಾರಗಳಿಲ್ಲದಂತಹ, ತ್ವತ್ತಃ ನಿನ್ನಿಂದಾಗಿ, ಅಸ್ಯ ಈ ಜಗತ್ತಿನ ಜನ್ಮ ಸ್ಥಿತಿ ಸಂಯಮ ಹುಟ್ಟು ಸ್ಥಿತಿ
ಮತ್ತು ಲಯವನ್ನ ವದಂತಿ ಎಲ್ಲ ಜ್ಞಾನಿಗಳು ಹೇಳುತ್ತಾರೆ. ತದ್ ತದಾಶ್ರಯತ್ವಾತ್ ಸತ್ವಗುಣ, ರಜೋಗುಣ, ತಮೋಗುಣ ಮತ್ತು ಈ ಗುಣಗಳಿಂದ ನಿರ್ಮಾಣವಾಗಿರತಕ್ಕಂಥ ಪ್ರಪಂಚ, ಇದಕ್ಕೆ ನೀನು ಆಶ್ರಯನಾಗಿದ್ದೀಯ. ಆಶ್ರಯ ಅಂದ್ರೆ ಆಧಾರ, ಅಧಿಕರಣವಾಗಿದ್ದೀಯಾ. ಆದ್ದರಿಂದಾಗಿ ಜನೈಹಿ ಉಪಚರ್ಯಸೆ, ನೀನು ಕೂಡ ಸಾತ್ವಿಕ, ರಾಜಸ, ತಾಮಸ ಎಂಬುದಾಗಿ ಔಪಚಾರಿಕವಾಗಿ ಸುಮ್ಮನೆ ನಿನ್ನ ಹೇಳ್ತಾರೆ, ನಿನ್ನಲ್ಲಿ ಯಾವುದು ಕೂಡ ಇಲ್ಲ. ಈಶ್ವರೇ ಬ್ರಹ್ಮಣಿ, ನೀನು ಈಶ್ವರ, ಎಲ್ಲಾ ಈಶ್ವರಿಗಿಂತಲೂ ಕೂಡ ವರ ಶ್ರೇಷ್ಠನಾಗಿದ್ದೀಯ. ಮತ್ತು ಇನ್ನು ಬ್ರಹ್ಮ ಗುಣಪರಿಪೂರ್ಣನಾಗಿದ್ದೀಯ. ಇಂತಹ ನಿನ್ನಲ್ಲಿ ಅವಿಕ್ರಿಯಾತ್ ಕಾರಣತ್ವಂ, ಅನಿಹಾತ್ ಅಗುಣಾತ್ ಕಾರಣತ್ವಂ, ಗುಣ ಇಲ್ಲದೆ ಹೋದರೂ, ವಿಕಾರ ಇಲ್ಲದೆ ಹೋದರೂ ಮತ್ತು ಬಯಕೆ ಇಲ್ಲದೆ ಹೋದರೂ ಕೂಡ ನೋ ವಿರುದ್ಧತೆ, ವಿರೋಧವಾಗುವುದಿಲ್ಲ. ಬೇರೆ ನಾವು ಲೌಕಿಕ, ನಾವು ನಮ್ಮ ಸಮಾಜದಲ್ಲಿ ನೋಡಿದಾಗ ಒಬ್ಬ ಕರ್ತೃ ಅಂತ ಆಗ್ಬೇಕಾದ್ರೆ ಅಪೇಕ್ಷೆ ಇರುತ್ತೆ, ಬಯಕೆ ಇರುತ್ತೆ, ಅದೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆದ್ರೆ ಭಗವಂತ ಆಗ್ಬೇಕಾದ್ರೆ ಹಾಗಲ್ಲ. ಅದನ್ನ ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನೆ. ಭಕ್ತೋಸ್ಯ ಜನ್ಮಸ್ಥಿತಿ ಸಂಯಮಾನ್ ವಿಭೋ ವದಂತ್ಯನೀಹಾತ್ ಅಗುಣಾದ್ ಅವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ ತದಾಶ್ರಯತ್ವಾತ್ ಉಪಚರ್ಯಸೆ ಜನೈಃ. ಶ್ರೀಕೃಷ್ಣಾರ್ಪಣಮಸ್ತು.